ಆ, ನಮ್ಮ ಭೀಷ್ಮ ಅಲಿಯಾಸ್ ಮೌಂಟೇನ್ ಹಾಗೂ ನಮ್ಮ ಸಾರಥಿ ಏನಿದ್ದಾನೆ ಹಾಗೆ ನಮ್ಮ ವನರಾಜ ಆನೆಗಳು. ಈ ಮೂರು ಆನೆಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಆ, ನಮ್ಮ ಭೀಷ್ಮ ತುಂಬ ಚೆನ್ನಾಗಿದ್ದಾನೆ. ನೋಡೋಕ್ಕೆ ನಮ್ಮ ಕರಡಿ ಥರ ಇದ್ದಾನೆ. ಇವನು ಕರಡಿಗಿಂತ ಏಜಲ್ಲಿ ತುಂಬ ಚಿಕ್ಕವನು. ಹಾಗೆ ಸಾರಥಿ ಕೂಡ ಇವನು ಕೂಡ ಒಂದು 30 ವರ್ಷದೊಳಗೆ ಇರಬೇಕು. ತುಂಬ ಚೆನ್ನಾಗಿದ್ದಾನೆ, ತುಂಬ ಹೈಟ್ ಇರುವಂತಹ ಆನೆ. ಹಾಗೆ ನಮ್ಮ ವನರಾಜ ತುಂಬ ಹಳೆಯ ಆನೆ ಅವನು. ಅವನ್ನ ಹಿಡ್ದಿರೋದು ಬಂದು ನಮ್ಮ ಹುಣಸೂರು ಭಾಗದಲ್ಲಿ ಜನರ ಮೇಲೆ ಹಾಗೆ ನಮ್ಮ ಜಾನುವಾರುಗಳ ಮೇಲೆ ಎಲ್ಲ ಅಟ್ಯಾಕ್ ಮಾಡ್ತಾ ಇದ್ದ ಅಂತೇಳಿ ರೀಸನ್ಗೆ ಅವನ್ನ ಕ್ಯಾಪ್ಚರ್ ಮಾಡಿ ಅದಾದ ನಂತರ ನಮ್ಮ ದುಬಾರೆ ಕ್ಯಾಂಪ್ನಲ್ಲಿದ್ದಾನೆ. ಹಾಗೆ ನಮ್ಮ ಭೀಷ್ಮ ಇವನು ಕೂಡ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹಿಡಿದಿರುವಂಥ ಆನೆ. ಒಂದು ಸಲ ಹಿಡಿದು ನಂತರ ಅದನ್ನ ರೀಲೊಕೇಟ್ ಕೂಡ ಮಾಡಿರ್ತಾರೆ. ತಿರ್ಗಾ ಅದರ ಜನರ ಮೇಲೆಲ್ಲ ಅಟ್ಯಾಕ್ ಮಾಡೋದ್ರಿಂದ ಅವನ್ನೇನು ಮಾಡ್ತಾರೆ, ತಿರ್ಗಾ ನಮ್ಮ ಅರಣ್ಯ ಅಧಿಕಾರಿಗಳು ಅವನ್ನ ಹಿಡಿಬೇಕಾಗುತ್ತೆ. ಹಾಗೆ ನಮ್ಮ ವನರಾಜ ಅವನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ, ತುಂಬ ವಯಸ್ಸಾದ ಆನೆ ಅವನು ಕೂಡ. ಅಂದಾಜು ಒಂದು 40 ವರ್ಷದ ಹತ್ರ ಇರಬೇಕು ಅವನಿಗೂ ಕೂಡ. ಏನಕ್ಕೆ ನಾನು ಈ ಮೂರು ಆನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ವಿಷಯ ಇಷ್ಟೇ. ಈ ಮೂರು ಆನೆಗಳು ಆಲ್ಮೋಸ್ಟ್ ಕ್ಯಾಂಪಲ್ಲಿ ತುಂಬ ವರ್ಷಗಳಿಂದ ಇದ್ದಾವೆ. ಹೆಚ್ಚು ಕಮ್ಮಿ ನಮ್ಮ ಭೀಷ್ಮ ಬಂದು ಒಂದು 4 ವರ್ಷ ಹತ್ತತ್ರ ಆಗಿದೆ. ಹಾಗೆ ಸಾರಥಿ ಕೂಡ ಬಂದು ಒಂದು 3 ವರ್ಷ ಹತ್ತತ್ರ ಆಗಿದೆ. 3 ವರ್ಷ ಕಳೆದು ಹೋಗಿದೆ. ವನರಾಜ ಅಂತೂ ತುಂಬ ವರ್ಷದಿಂದ ಇದ್ದಾನೆ. ಬಟ್ ವನರಾಜ ವಿಷಯಕ್ಕೆ ನಾನು ಬರೋದಾದರೆ ಅವನ್ನ ಕ್ಯಾಂಪ್ ಕೆಲಸಕ್ಕೆ, ಕ್ರಾಲ್ ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೋತಾರೆ. ಹಾಗೆ ನಮ್ಮ ಭೀಷ್ಮ ಮತ್ತು ಏನು ಸಾರಥಿ ಇದ್ದಾರೆ, ಇನ್ನೂ ಯಾವುದೇ ಕಾರ್ಯಾಚರಣೆಗೆ ಅವರು ಎಂಟ್ರಿ ಆಗಲಿಲ್ಲ. ಆಪರ್ಚುನಿಟಿ ಬರ್ತಾ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಬಟ್ ಆದರೆ ಜನಗಳ ಒಂದು ಆಸೆ ಪ್ರಕಾರ ಇವರು ಕೂಡ ಕ್ಯಾಂಪ್ಗೆ ಮಾತ್ರ ಸೀಮಿತ ಆಗಬಾರ್ದು. ಇವರು ಕೂಡ ಅಂದರೆ ಈ 2 ಆನೆಗಳೇನಿದ್ದಾವೆ ನಮ್ಮ ಕುಮ್ಕಿ ಕಾರ್ಯಾಚರಣೆಗಳೆಲ್ಲ ಭಾಗವಹಿಸಬೇಕು. ಏನಕ್ಕಂತಂದರೆ ಭೀಷ್ಮ ಸಖತ್ತಾಗಿದ್ದಾನೆ. ತುಂಬ ಹೈಟ್ ಅಂತೂ ಇಲ್ಲ, ಒಂದು 8 ಅಡಿಯಷ್ಟು ಹೈಟ್ ಇದ್ದಾನೆ. ಹಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ. ದಂತಗಳು ಸೇಮ್ ಟು ಸೇಮ್ ನಮ್ಮ ಕರಡಿ ಆನೆಗಳ ಥರನೇ ಇದ್ದಾರೆ. ಇವರು ಕರಡಿ, ವಿಕ್ರಾಂತ್, ಗುಂಡ ಆನೆ ಮತ್ತು ನಮ್ಮ ಶಂಕರ ಆನೆ ಅಂತ ಇದೆಯಲ್ವ ಮಧುಮಲೈ ಫಾರೆಸ್ಟಲ್ಲಿ. ಇವರೆಲ್ಲ ಒಂದೇ ಟೈಪ್ ಆನೆಗಳು, ಒಂದೇ ಹೈಟು, ಒಂದೇ ವೆಯ್ಟ್ ಬರುವಂಥ ಆನೆಗಳು, ತುಂಬ ಚೆನ್ನಾಗಿದ್ದಾವೆ. ಹಾಗೆ ಸಾರಥಿ ವಿಷಯಕ್ಕೆ ಬರೋದಾದರೆ ತುಂಬ ಹೈಟ್ ಇರುವಂಥ ಆನೆ ಇವನು ಕೂಡ. ಅಂದಾಜು 10 ಅಡಿ ಹೈಟ್ ಇರಬೇಕು. ರಾಘವೇಂದ್ರ ಆನೆ ಏನಿದೆ ನಮ್ಮ ಸಕ್ರೆಬೈಲ್ ಕ್ಯಾಂಪಲ್ಲಿ, ಅದೇ ಥರ ಇವನು ಕೂಡ ಹೈಟ್ ಇದ್ದಾನೆ. ನೀವು ಕೂಡ ದುಬಾರೆಗೆ ಹೋದಾಗ ಇವನ್ನ ನೋಡ್ಬೋದು. ತುಂಬ ಚೆನ್ನಾಗಿ ಮೈಕಟ್ಟು ಹೊಂದಿರೋಂಥ ಆನೆ. ಆದಷ್ಟು ಬೇಗ ಕ್ಯಾಪ್ಚರಿಂಗ್ ಬರಲಿ, ಇವರು ಕೂಡ ಕುಮ್ಕಿ ಲೀಸ್ಟಲ್ಲಿ ಸೇರಿಕೊಳ್ಳಿ. ಏನಕ್ಕಂದರೆ ಆಲ್ಮೋಸ್ಟ್ ದುಬಾರೆ ಕ್ಯಾಂಪಲ್ಲಿ ಎಲ್ಲ ಆನೆಗಳು ಕೂಡ ಕ್ಯಾಪ್ಚರಿಂಗ್ ಅಂದರೆ ಕುಮ್ಕಿ ಆಪ್ರೇಷನ್ಗೆ ಹೋಗ್ತಾ ಇದ್ದಾವೆ. ಕೆಲವು ಆನೆಗಳು ಅಂದರೆ ಹಿರಿಯ ಆನೆಗಳನ್ನ ಬಿಟ್ಟು ಈ 2 ಆನೆಗಳು ತುಂಬ ವರ್ಷದಿಂದ ಅಲ್ಲೇ ಇದ್ದು ಕ್ಯಾಪ್ಚರಿಂಗ್ ಬಂದರೆ ನಮಗೂ ಖುಷಿನೇ. ನೋಡೋಣ, ಆದಷ್ಟು ಬೇಗ ಇವರು ಕೂಡ ಆಪ್ರೇಷನ್ ಬರಲಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಭೀಷ್ಮ ಅಲಿಯಾಸ್ ಮೌಂಟೇನ್ ಹಾಗೂ ನಮ್ಮ ಸಾರಥಿ ಏನಿದ್ದಾನೆ ಹಾಗೆ ನಮ್ಮ ವನರಾಜ ಆನೆಗಳು. ಈ ಮೂರು ಆನೆಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಮ್ಮ ಭೀಷ್ಮ ತುಂಬ ಚೆನ್ನಾಗಿದ್ದಾನೆ. ನೋಡೋಕ್ಕೆ ನಮ್ಮ ಕರಡಿ ಥರ ಇದ್ದಾನೆ. ಇವನು ಕರಡಿಗಿಂತ ಏಜಲ್ಲಿ ತುಂಬ ಚಿಕ್ಕವನು. ಹಾಗೆ ಸಾರಥಿ ಕೂಡ ಇವನು ಕೂಡ ಒಂದು 30 ವರ್ಷದೊಳಗೆ ಇರಬೇಕು. ತುಂಬ ಚೆನ್ನಾಗಿದ್ದಾನೆ, ತುಂಬ ಹೈಟ್ ಇರುವಂತಹ ಆನೆ. ಹಾಗೆ ನಮ್ಮ ವನರಾಜ ತುಂಬ ಹಳೆಯ ಆನೆ ಅವನು. ಅವನ್ನ ಹಿಡ್ದಿರೋದು ಬಂದು ನಮ್ಮ ಹುಣಸೂರು ಭಾಗದಲ್ಲಿ ಜನರ ಮೇಲೆ ಹಾಗೆ ನಮ್ಮ ಜಾನುವಾರುಗಳ ಮೇಲೆ ಎಲ್ಲ ಅಟ್ಯಾಕ್ ಮಾಡ್ತಾ ಇದ್ದ ಅಂತೇಳಿ ರೀಸನ್ಗೆ ಅವನ್ನ ಕ್ಯಾಪ್ಚರ್ ಮಾಡಿ ಅದಾದ ನಂತರ ನಮ್ಮ ದುಬಾರೆ ಕ್ಯಾಂಪ್ನಲ್ಲಿದ್ದಾನೆ. ಹಾಗೆ ನಮ್ಮ ಭೀಷ್ಮ ಇವನು ಕೂಡ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹಿಡಿದಿರುವಂಥ ಆನೆ. ಒಂದು ಸಲ ಹಿಡಿದು ನಂತರ ಅದನ್ನ ರೀಲೊಕೇಟ್ ಕೂಡ ಮಾಡಿರ್ತಾರೆ. ತಿರ್ಗಾ ಅದರ ಜನರ ಮೇಲೆಲ್ಲ ಅಟ್ಯಾಕ್ ಮಾಡೋದ್ರಿಂದ ಅವನ್ನೇನು ಮಾಡ್ತಾರೆ, ತಿರ್ಗಾ ನಮ್ಮ ಅರಣ್ಯ ಅಧಿಕಾರಿಗಳು ಅವನ್ನ ಹಿಡಿಬೇಕಾಗುತ್ತೆ. ಹಾಗೆ ನಮ್ಮ ವನರಾಜ ಅವನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ, ತುಂಬ ವಯಸ್ಸಾದ ಆನೆ ಅವನು ಕೂಡ. ಅಂದಾಜು ಒಂದು 40 ವರ್ಷದ ಹತ್ರ ಇರಬೇಕು ಅವನಿಗೂ ಕೂಡ. ಏನಕ್ಕೆ ನಾನು ಈ ಮೂರು ಆನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ವಿಷಯ ಇಷ್ಟೇ. ಈ ಮೂರು ಆನೆಗಳು ಆಲ್ಮೋಸ್ಟ್ ಕ್ಯಾಂಪಲ್ಲಿ ತುಂಬ ವರ್ಷಗಳಿಂದ ಇದ್ದಾವೆ. ಹೆಚ್ಚು ಕಮ್ಮಿ ನಮ್ಮ ಭೀಷ್ಮ ಬಂದು ಒಂದು 4 ವರ್ಷ ಹತ್ತತ್ರ ಆಗಿದೆ. ಹಾಗೆ ಸಾರಥಿ ಕೂಡ ಬಂದು ಒಂದು 3 ವರ್ಷ ಹತ್ತತ್ರ ಆಗಿದೆ. 3 ವರ್ಷ ಕಳೆದು ಹೋಗಿದೆ. ವನರಾಜ ಅಂತೂ ತುಂಬ ವರ್ಷದಿಂದ ಇದ್ದಾನೆ.
ಬಟ್ ವನರಾಜ ವಿಷಯಕ್ಕೆ ನಾನು ಬರೋದಾದರೆ ಅವನ್ನ ಕ್ಯಾಂಪ್ ಕೆಲಸಕ್ಕೆ, ಕ್ರಾಲ್ ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೋತಾರೆ. ಹಾಗೆ ನಮ್ಮ ಭೀಷ್ಮ ಮತ್ತು ಏನು ಸಾರಥಿ ಇದ್ದಾರೆ, ಇನ್ನೂ ಯಾವುದೇ ಕಾರ್ಯಾಚರಣೆಗೆ ಅವರು ಎಂಟ್ರಿ ಆಗಲಿಲ್ಲ. ಆಪರ್ಚುನಿಟಿ ಬರ್ತಾ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಬಟ್ ಆದರೆ ಜನಗಳ ಒಂದು ಆಸೆ ಪ್ರಕಾರ ಇವರು ಕೂಡ ಕ್ಯಾಂಪ್ಗೆ ಮಾತ್ರ ಸೀಮಿತ ಆಗಬಾರ್ದು. ಇವರು ಕೂಡ ಅಂದರೆ ಈ 2 ಆನೆಗಳೇನಿದ್ದಾವೆ ನಮ್ಮ ಕುಮ್ಕಿ ಕಾರ್ಯಾಚರಣೆಗಳೆಲ್ಲ ಭಾಗವಹಿಸಬೇಕು. ಏನಕ್ಕಂತಂದರೆ ಭೀಷ್ಮ ಸಖತ್ತಾಗಿದ್ದಾನೆ, ತುಂಬ